ಇವತ್ತು ಗೀತಾ ಜಯಂತಿ. ಆದ್ರೆ ಮೆಜಾರಿಟಿ ಭಾರತೀಯರಿಗೆ ಭಗವದ್ಗೀತೆಯ ಬಗ್ಗೆ ಬೇಸಿಕ್ ನಾಲೆಡ್ಜ್ ಕೂಡ ಗೊತ್ತಿಲ್ಲ. ಒಂದೇ ಒಂದು ಶ್ಲೋಕ ಕೂಡ ಗೊತ್ತಿಲ್ಲ. ಯಾಕೆ ಹೀಗೆ? ಮುಖ್ಯ ಕಾರಣಗಳು ಏನು ಅಂದ್ರೆ, ಮೊದಲನೇದು ನಮ್ಮ ಹತ್ರ ಟೈಮ್ ಇರೋದಿಲ್ಲ, ತುಂಬಾ ಬಿಸಿ ಸ್ಕೆಡ್ಯೂಲ್ ಇರುತ್ತೆ. ಅಥವಾ ಟೈಮ್ ಇದ್ರೂ ನಾವು ಭಗವದ್ಗೀತೆಯನ್ನ ಓದೋಂತಹ ಎಫರ್ಟ್ ಹಾಕೋದಿಲ್ಲ. ಯಾಕಂದ್ರೆ ಇವತ್ತು ರೀಡಿಂಗ್ ಹ್ಯಾಬಿಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ನಾವೇನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಟೈಮ್ ಅನ್ನ ಜಾಸ್ತಿ ಕಳಿತೀವಿ. ಮೂರನೇದು, ನಾವು ಓದೋದಕ್ಕೆ ಕೂತ್ಕೊಂಡ್ರು ತುಂಬಾ ಶ್ಲೋಕಗಳು, ತುಂಬಾ ಅರ್ಥಗಳು, ನಮ್ಗೆ ನಿಜವಾಗಿ ಅದೇನ್ ಹೇಳ್ತಿದೆ ಅನ್ನೋ ಅರ್ಥ ಗೊತ್ತಾಗೋದಿಲ್ಲ. ಹಾಗಾಗಿ ಕನ್ಫ್ಯೂಸ್ಡ್ ಆಗಿ ನಾವು ಭಗವದ್ಗೀತೆ ಓದೋದನ್ನ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತೀವಿ. ಇದೆಲ್ಲ ಆಗ್ತಿರೋದಕ್ಕೆ ಭಗವಂತನ ಪ್ರೇರಣೆಯಿಂದ ಇದೇ ಚಾನೆಲ್ ನಲ್ಲಿ ಎಷ್ಟು ಸಿಂಪಲ್ ಆಗಿ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಭಗವದ್ಗೀತೆಯನ್ನ ನಾನ್ ಹೇಗೆ ಅರ್ಥ ಮಾಡ್ಕೊಂಡಿದ್ದೀನೋ ನಿಮ್ಮೆಲ್ರಿಗೂ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಗೀತಾ ಜಯಂತಿಯ ದಿನ ಗೀತೆಯ ಜರ್ನಿಯನ್ನ ನಾವು ಶುರು ಮಾಡೋಣ. ಮೊದಲನೇ ಅಧ್ಯಾಯ, ಮೊದಲನೇ ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಯುಯೋತ್ಸವ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಯಾರು ಯಾರಿಗೆ ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಧೃತರಾಷ್ಟ್ರ ಹೇಳ್ತಿದ್ದಾರೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು, ನನ್ನ ಮಕ್ಕಳು ಮತ್ತೆ ಪಾಂಡವರು ಯುದ್ಧ ಮಾಡೋದಕ್ಕೆ ಸೇರಿದಾರಲ್ಲ, ಹಾಗೆ ಸೇರಿದ ಮೇಲೆ ಅವರು ಏನ್ ಮಾಡಿದ್ರು ಅಂತ ಅವರು ತಮ್ಮ ಪರ್ಸನಲ್ ಸೆಕ್ರೆಟರಿ ಮತ್ತೆ ಅವರ ಸಾರಥಿಯಾದ ಸಂಜಯನನ್ನ ಕೇಳ್ತಿದ್ದಾರೆ. ಯಾರು ಈ ಧೃತರಾಷ್ಟ್ರ? ಅದಕ್ಕೆ ನಾವು ಮಹಾಭಾರತದ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನ ತಗೊಳ್ಳೋಣ. ಮಹಾಭಾರತದ ಮೂಲ ಪ್ಲಾಟ್ ಇರೋದು ಪಾಂಡವ ಮತ್ತೆ ಕೌರವರ ಮಧ್ಯ. ಅಲ್ಲಿ ಪಾಂಡವರ ತಂದೆ ಪಾಂಡು ಮಹಾರಾಜ, ಕೌರವರ ತಂದೆ ಧೃತರಾಷ್ಟ್ರ. ಪಾಂಡು ಮಹಾರಾಜ, ಧೃತರಾಷ್ಟ್ರ, ವಿದುರ ಇವರೆಲ್ಲ ಅಣ್ಣ ತಮ್ಮಂದ್ರು. ಸೊ ಬೇಸಿಕಲಿ ಪಾಂಡವರು ಮತ್ತೆ ಕೌರವರು ಕಸಿನ್ಸ್. ಧೃತರಾಷ್ಟ್ರ ಹುಟ್ಟಿನಿಂದ ಕುರುಡ. ಹಾಗಾಗಿ ಮೊದಲು ರಾಜ್ಯ ಆಳುವಂತಹ ಪ್ರಿಫರೆನ್ಸ್ ಪಾಂಡು ಮಹಾರಾಜನಿಗೆ ಸಿಕ್ಕಿರತ್ತೆ. ಅದರಿಂದ ಧೃತರಾಷ್ಟ್ರನಿಗೆ ಮುಂಚೆಯಿಂದ ಪಾಂಡು ಮಹಾರಾಜನ ಮೇಲೆ, ಅವನ ಮಕ್ಕಳ ಮೇಲೆ ಒಂಥರ ದ್ವೇಷ ಇದ್ದೇ ಇರುತ್ತೆ. ಆದ್ರೂ ಆ ಮಕ್ಕಳು ಮೊದಲು ಹುಟ್ಟಿದ್ದೆಲ್ಲ ಕಾಡಲ್ಲಿ, ಆಮೇಲೆ ಬಂದಾಗ ಕೂಡ ಧೃತರಾಷ್ಟ್ರ ಮತ್ತೆ ಅವನ ಮಕ್ಕಳು ಅವರನ್ನ ಸರಿಯಾಗಿ ರಿಸೀವ್ ಮಾಡೋದಿಲ್ಲ. ನನ್ನ ಕಸಿನ್ಸು ಅಂತ ಅವನ ಮಕ್ಕಳು ಕೂಡ ನೋಡೋದಿಲ್ಲ. ಚಿಕ್ಕ ವಯಸ್ಸಿಂದಾನೇ ವೈರತ್ವ ಇರುತ್ತೆ. ಭೀಮನಿಗೆ ದುರ್ಯೋಧನ 2 ಬಾರಿ ವಿಷ ಕೊಡುವಂತಹ ಪ್ರಯತ್ನ ಮಾಡಿರ್ತಾನೆ. ಆದ್ರೂ ಭಗವಂತನ ದಯೆಯಿಂದ ಭೀಮಸೇನ ದೇವರು ಉಳ್ಕೊಂಡಿರ್ತಾರೆ. ಹೀಗೆ ಎಲ್ಲ ಬಿಲ್ಡಪ್ ಆಗ್ತಾ ಆಗ್ತಾ ಬಂದು ಕೊನೆಗೆ ಯುದ್ಧದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇವಾಗ ಯುದ್ಧ ಮಾಡೋದಕ್ಕೆ ಧೃತರಾಷ್ಟ್ರ ಅಂತೂ ಹೋಗಿಲ್ಲ. ಅವರು ಹಸ್ತಿನಾಪುರದಲ್ಲಿ ತಮ್ಮ ಸಿಂಹಾಸನದ ಮೇಲೆ ಕೂತ್ಕೊಂಡೇ ಯುದ್ಧದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಸಂಜಯ ಯಾರನ್ನ ನಾವು ಧೃತರಾಷ್ಟ್ರನ ಸಾರಥಿ ಅಂತ ತಿಳ್ಕೊಂಡಿದೀವೋ ಅವರು ವೇದವ್ಯಾಸರ ಶಿಷ್ಯರು. ವೇದವ್ಯಾಸ ದೇವರು ಸಂಜಯನಿಗೆ ಒಂದು ವರವನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ ದಿವ್ಯ ದೃಷ್ಟಿ. ಮೊದಲು ಸಂಜಯ 10 ದಿನಗಳ ಕಾಲ ಯುದ್ಧದಲ್ಲಿ ಇರ್ತಾರೆ. ಆ ಯುದ್ಧದಲ್ಲಿ ಒಂದು ಮೈಕ್ರೋ ಡೀಟೇಲ್ ಕೂಡ ಅವ್ರಿಗೆ ತಿಳಿಯತ್ತೆ. ಅಲ್ಲಿ ಅವ್ರು ಯಾರ ಮೇಲೆ ಗಮನ ಹರಿಸ್ತಾರೋ ಅವರ ಮನಸ್ಸಿನ ಮಾತುಗಳು ಕೂಡ ಅವ್ರಿಗೆ ಗೋಚರ ಆಗತ್ತೆ. ಅದನ್ನ ಆತ ಧೃತರಾಷ್ಟ್ರನಿಗೆ ಬಂದು ಹೇಳುವಂತಹ ಆ ಬಗೆಯ ದಿವ್ಯ ದೃಷ್ಟಿ. 10 ದಿನಗಳ ಕಾಲ ಸಂಜಯ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ್ರೆ 10ನೇ ದಿನ ಭೀಷ್ಮಾಚಾರ್ಯರು ಯಾವಾಗ ಬಾಣಗಳ ಹಾಸಿಗೆ ಮೇಲೆ ಬೀಳ್ತಾರೋ ಅವಾಗ ಅವರು ನಾನು ಇದನ್ನ ಧೃತರಾಷ್ಟ್ರನಿಗೆ ತಿಳಿಸ್ಲೇಬೇಕು ಅಂತ ಬರ್ತಾರೆ. ಆಮೇಲೆ ಬಂದ ಮೇಲೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಾಗೋದಿಲ್ವಾ? ಗೊತ್ತಾಗತ್ತೆ. ಯಾಕಂದ್ರೆ ಆ ದಿವ್ಯ ದೃಷ್ಟಿಯಲ್ಲಿ ಇನ್ನೊಂದು ಕಂಡೀಷನ್ ಇರುತ್ತೆ. ನೀನ್ ವಾಪಸ್ ಬಂದ್ರೂ ಕೂಡ ಅಲ್ಲಿ ಏನ್ ನಡೀತಿದೆ ಅಂತ ನಿನ್ಗೆ ಆಟೋಮ್ಯಾಟಿಕಲಿ ಗೋಚರ ಆಗತ್ತೆ ಅಂತ ವೇದವ್ಯಾಸ ದೇವರು ಸಂಜಯನಿಗೆ ವರವನ್ನ ಕೊಟ್ಟಿರ್ತಾರೆ. ಹಾಗೆ ಸಂಜಯ ಧೃತರಾಷ್ಟ್ರನಿಗೆ ಏನ್ ನಡೀತಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಿದ್ದಾರೆ. ಸಂಜಯ ಬಿಟ್ರೆ ಬೇರೆ ಯಾರ ಹತ್ರನೂ ಕೇಳೋ ಅಷ್ಟು ನಂಬಿಕೆ ಧೃತರಾಷ್ಟ್ರನಿಗಿಲ್ಲ. ಯಾಕಂದ್ರೆ ಅಷ್ಟು ನಂಬಿಕೆಯನ್ನ, ಅಷ್ಟು ಟ್ರಸ್ಟ್ ಅನ್ನ ಅವರು ಸಂಜಯನ ಮೇಲೆ ಇಟ್ಟಿರ್ತಾರೆ. ನಾವು ಅಷ್ಟೇ ಭಗವದ್ಗೀತೆ ಕಲ್ತ್ಕೊಳ್ಬೇಕು ಅಂದ್ರೆ ಒಂದಷ್ಟು ಫೇಸ್ಬುಕ್ ಪೇಜಸ್, ಇನ್ಸ್ಟಾಗ್ರಾಮ್ ಪೇಜಸ್ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಶುಯಲ್ ಆಗಿ ಭಗವದ್ಗೀತೆ ಬಗ್ಗೆ ಹಾಕುವಾಗ ಒಂದೊಂದು ಲೈನ್ಗಳು ಹಾಕ್ಬಿಡ್ತಾರೆ. ಅದು ChatGPT ಇಂದ ತಗೊಂಡಿರಬಹುದೇನೋ. ಯಾಕಂದ್ರೆ ಆ ಲೈನ್ಗಳು ಎಷ್ಟೊಂದು ಬಾರಿ ಭಗವದ್ಗೀತೆಯಲ್ಲಿ ಇರೋದೇ ಇಲ್ಲ. ನಾನೇ ಕುತ್ಕೊಂಡು ಹುಡುಕ್ತೀನಿ ಎಲ್ಲ ಹೇಳಿದಾರ ಕೃಷ್ಣ ಇದೆಲ್ಲ ಅಂತ. ಇನ್ಫ್ಯಾಕ್ಟ್ ಕೃಷ್ಣನೇ ಅನ್ಕೊಳ್ತಿರ್ತಾರೆ ನಾನ್ ಯಾವಾಗ ಇದೆಲ್ಲ ಹೇಳಿದೀನಿ ಅಂತ. ಆದ್ರೆ ನಾವ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡುವಾಗ ಕೃಷ್ಣ ಹೇಳ್ತಾರೆ ಜನಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ಅವರು ಯಾವತ್ತೂ ನಿನ್ ಜೊತೆ ಇರೋದಿಲ್ಲ. ಅದೆಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೇ ಇಲ್ಲ. ಹಾಗಾಗಿ ಅಂತಹ ವಿಷಯಗಳ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸಬಾರ್ದು. ಆಕ್ಚುಲ್ ಆಗಿ ಭಗವದ್ಗೀತೆಯಲ್ಲಿ ಏನಿದೆ, ಶ್ಲೋಕ ರೆಫರೆನ್ಸ್ ಕೊಟ್ಟು ಯಾರು ಹೇಳ್ತಾರೆ ಅವರನ್ನ ಕೇಳಬೇಕು. ಅಂದ್ರೆ ಯಾರ ಬಳಿ ನಮ್ಮ ಸಂಶಯವನ್ನ ಕೇಳಿದ್ರೆ ನಮ್ಮ ಜ್ಞಾನಕ್ಕೆ ಜಯ ಆಗತ್ತೋ ಅವರು ಸಂಜಯ. ಹಾಗಾಗಿ ಅಂತಹ ಸಂಜಯನನ್ನ ಹುಡುಕಿ ನಾವು ಭಗವದ್ಗೀತೆಯನ್ನ ಕೇಳಿಸ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಧೃತರಾಷ್ಟ್ರ ಅದನ್ನ ಮಾಡ್ತಾ ಇದ್ದಾರೆ. ಇನ್ನು ನಾವು ನೋಡೋದಾದ್ರೆ ಭಗವದ್ಗೀತೆಯ ಮೊದಲನೇ ಶ್ಲೋಕನೇ ಧೃತರಾಷ್ಟ್ರ ಹೇಳ್ತಿರೋದು. ಧೃತರಾಷ್ಟ್ರ ಏನು ಚೀಫ್ ಗೆಸ್ಟ್ ಅಂತ ಅನ್ಕೊಳ್ಬಹುದಾ? ಇಲ್ಲ, ಆತ ಹುಟ್ಟು ಕುರುಡ ಯಾಕೆ ಇನಾಗ್ರೇಟ್ ಮಾಡ್ತಿದ್ದಾನೆ ಭಗವದ್ಗೀತೆಯನ್ನ? ಯಾಕಂದ್ರೆ ನಾವೆಲ್ಲರೂ ಅದೇ ತರ
ಕಣ್ಣಿದ್ದು ಕುರುಡರಾಗಿದ್ದೀವಿ. ಯಾಕಂದ್ರೆ ಕಣ್ಣಿದ್ದು ನಾವು ಎಲ್ಲ ಕಡೆ ಭಗವಂತನನ್ನ ನೋಡೋದು ಬಿಟ್ಟು ನೋಡ್ಬಾರ್ದನ್ನ ನೋಡಿದ್ರೆ ಅದು ಕಣ್ಣಲ್ಲ, ಅದು ಹುಣ್ಣು ಅಷ್ಟೇ. ಹಾಗಾಗಿ ನಾವು ಭಗವಂತನ ಕಡೆ ಡೈರೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ದೃಷ್ಟಿಗೆ ಒಂದು ಭೂಷಣ ಬರುತ್ತೆ, ನಾವು ನಿಜವಾಗ್ಲೂ ಕಣ್ಣಿರೋರು ಅಂತ ಕರೆಸ್ಕೊಳ್ತೀವಿ. ನಾವೆಲ್ಲರೂ ಅದೇ ತರ ಅಜ್ಞಾನದ ತಮಸ್ಸಿನಲ್ಲಿ ಹೇಗೆ ಕುರುಡರಿಗೆ ಸಂಪೂರ್ಣವಾಗಿ ಕತ್ತಲಿರುತ್ತೋ ಅದೇ ತರ ನಾವು ಅಜ್ಞಾನದ ಕತ್ತಲಲ್ಲಿ ತುಂಬಿದೀವಿ. ನಾವು ಭಗವದ್ಗೀತೆಯನ್ನು ಓದೋದಕ್ಕೆ ಶುರು ಮಾಡ್ತಿದೀವಿ ಅಂತ ಧೃತರಾಷ್ಟ್ರನ ಪರ್ಸ್ಪೆಕ್ಟಿವ್ ಇಂದ ಭಗವದ್ಗೀತೆಯನ್ನ ಇನಾಗ್ರೇಟ್ ಮಾಡಿದ್ದಾರೆ. ಇನ್ನು ಧೃತರಾಷ್ಟ್ರ ಅನ್ನೋ ವರ್ಡ್ ಇಂದಾನೆ ನಮ್ಮ ವ್ಯಾಖ್ಯಾನವನ್ನ ಶುರು ಮಾಡೋಣ. ಧೃತರಾಷ್ಟ್ರ ಅಂದ್ರೆ ಅರ್ಥ ಏನು? ಧೃತ ರಾಷ್ಟ್ರ. ಧೃತ ಅಂದ್ರೆ ಎತ್ತಿ ಹಿಡಿಯೋದು, ಅಪ್ಹೋಲ್ಡ್ ಮತ್ತೆ ಸಸ್ಟೈನ್ ಮಾಡೋದು. ಯಾರು ಸಂಪೂರ್ಣ ರಾಷ್ಟ್ರವನ್ನ ಎತ್ತಿ ಹಿಡಿದು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾನೋ ಅವನನ್ನ ನಾವು ಧೃತರಾಷ್ಟ್ರ ಅಂತ ಕರಿತೀವಿ. ಆದ್ರೆ ಈತ ಹಾಗೆ ಮಾಡಿದ್ನಾ? ಖಂಡಿತವಾಗ್ಲೂ ಇಲ್ಲ. ಎರಡು ಗುಂಪಿನವ್ರು ಜಗಳ ಆಡ್ತಿದ್ದಾರೆ ಅಂದ್ರೆ ಆ ಜಗಳ ತಡಿಯೋಕಾಗದೆ ಇದ್ರು ಒಂದು ಗುಂಪಿಗೆ ಸೇರ್ಕೊಂಡು ಉರಿಯೋ ಬೆಂಕಿಗೆ ತುಪ್ಪ ಅಂತೂ ಹಾಕ್ಬಾರ್ದು. ಆಕ್ಚುಲಿ ರಾಜ ಆದವನ ಕರ್ತವ್ಯ ಏನು? ಪ್ರಜೆಗಳನ್ನ ಸಮಾನವಾಗಿ ನೋಡ್ತಾ ಏನೇ ದಂಗೆಗಳಿದ್ರು ಅದನ್ನ ಪರಿಹಾರ ಮಾಡೋದು. ಆದ್ರೆ ಇಲ್ಲಿ ಆತ ಏನ್ ಮಾಡ್ದ? ಪಾಂಡವರು ಕೌರವರ ಮಧ್ಯ ಜಗಳ ಶುರು ಆಯ್ತು. ಕೌರವರ ಪಾರ್ಟಿಗೆ ಆತ ಸೇರ್ಕೊಂಡ್ಬಿಟ್ಟು ದುರ್ಯೋಧನನ್ನ ಎತ್ತಿ ಹಿಡಿತಾ ಆತ ಏನ್ ಮಾಡಿದ್ರು ಕಣ್ಣಿಂದ ಮೊದಲೇ ಕುರುಡ, ಮನಸ್ಸಿಂದಲೂ ಕುರುಡ ಆಗ್ಬಿಟ್ಟು ಆತ ಮಾಡೋದನ್ನೆಲ್ಲ ಪರಿಗಣಿಸ್ತೆ ಕೊನೆಗೆ ಅವರ ಅಂತ್ಯಕ್ಕೆ ಅವನೇ ಕಾರಣ ಆಗ್ಬಿಟ್ಟ, ಅವನೇ ಮೂಲ ಆಗ್ಬಿಟ್ಟ. ಹಾಗೆ ಧೃತರಾಷ್ಟ್ರ ಅವನ ಹೆಸರಿಗೆ ತಕ್ಕಂತೆ ಇಲ್ಲ. ಅಬ್ದುಲ್ ಕಲಾಂ ಅವರು ಬಹಳ ಬಾರಿ ಹೇಳ್ತಾರೆ, ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ತನ್ನ ನೇಷನ್ನು ಎಲ್ಲದಕ್ಕಿಂತ ಮೇಲಿರ್ಬೇಕು, ಅದಾದ್ಮೇಲೆ ಬೇರೆ ಯಾವ ವಿಷಯ ಇದ್ರೂ ನಮ್ಮ ದೇಶ ಆದ್ಮೇಲೆ ಬರ್ಬೇಕು ಅಂತ. ಅದು ಧೃತರಾಷ್ಟ್ರನ ಡೆಫಿನಿಷನ್. ಆದ್ರೆ ಈತ ಧೃತರಾಷ್ಟ್ರ ಆಗೋ ಬದಲು ಧೃತ ದುರ್ಯೋಧನ ಆಗ್ಬಿಟ್ಟಿದ್ದಾನೆ. ಮೊದಲನೇ ಪದವನ್ನೇ ನೋಡೋಣ, ಧರ್ಮಕ್ಷೇತ್ರೆ. ಆತ ಕೇಳುವಾಗ್ಲೇ ಹೇಗೆ ಕೇಳ್ತಿದ್ದಾನೆ? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಅಂತ. ಆತ ಕಣ್ಣಿಂದ ಕುರುಡ, ಆದ್ರೆ ಆತನಿಗೆ ಗೊತ್ತು ತನ್ನ ಮಕ್ಕಳು ಅಧರ್ಮವನ್ನೇ ಮಾಡ್ತಿರೋದು. ಅತ್ತಿಗೆಯ ಸೀರೆ ಎಳಿತಿದ್ದಾರೆ ಅಂದ್ರೆ ಅದು ಧರ್ಮ ಅಂತೂ ಅನ್ಕೊಳ್ಳೋ ಅಷ್ಟು ದಡ್ಡ ಅಲ್ಲ ಧೃತರಾಷ್ಟ್ರ. ಅವನಿಗೆ ಗೊತ್ತಿದೆ ತನ್ನ ಮಕ್ಕಳು ಅಧರ್ಮೀಯರು ಅಂತ. ಹಾಗಾಗಿ ತನ್ನ ಪ್ರಶ್ನೆಯಲ್ಲೇ ಕೇಳ್ತಿದ್ದಾನೆ ನೋಡಿ, ಧರ್ಮ ಮಾಡೋ ಜಾಗದಲ್ಲಿ, ಧರ್ಮ ಉಳಿಯೋ ಜಾಗದಲ್ಲಿ ನನ್ನ ಮಕ್ಕಳು ಹೋಗಿದ್ದಾರೆ. ಆ ಸಂಶಯವನ್ನ ತನ್ನ ಪ್ರಶ್ನೆಯಲ್ಲಿ ಮೊದಲಿಗೆ ಆತ ತೋರಿಸ್ಕೊಳ್ತಿದ್ದಾನೆ. ಸಮವೇತ ಯುಯೋತ್ಸವ, ಯುದ್ಧ ಮಾಡೋದಕ್ಕೆ ಸೇರಿದ್ದಾರೆ. ಯಾಕೆ ಯುದ್ಧ ಮಾಡೋದಕ್ಕೆ ಸೇರಿದ್ರು? ಏಕದಂ ಯುದ್ಧಕ್ಕೆ ಬಂದ್ಬಿಟ್ರ? ಹಾಗಿಲ್ಲ. ಮೋಸದ ದ್ಯೂತ ನಡೆಯುತ್ತೆ, ಅಲ್ಲಿ ಯುಧಿಷ್ಠಿರನ ಕೈಲಿ ಎಲ್ಲವನ್ನ ಕಿತ್ಕೊಂಡ್ ಬಿಡ್ತಾರೆ ಮೋಸದ ಆಟದಲ್ಲಿ. ಅದಾದ್ಮೇಲೆ ಏನಾಗುತ್ತೆ, ಅವರನ್ನ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸ್ತಾರೆ. ಅವರು ವಾಪಸ್ ಮರಳಿದ ಮೇಲೆ ನ್ಯಾಯಯುತವಾಗಿ ದುರ್ಯೋಧನ ಅವರಿಗೆ ತಮ್ಮ ಸಾಮ್ರಾಜ್ಯವನ್ನ ಮರಳಿ ಕೊಡ್ಬೇಕಿರುತ್ತೆ. ಆದ್ರೆ ಆತ ಏನ್ ಮಾಡ್ತಾನೆ? ಸಾಮ್ರಾಜ್ಯವನ್ನ ಕೊಡೋದಿಲ್ಲ. ಕೊನೆಗೆ ಕೃಷ್ಣನೇ ಬರ್ತಾರೆ, ನೀನು ಇಡೀ ಸಾಮ್ರಾಜ್ಯ ಕೊಡ್ಬೇಡಪ್ಪ, 5 ಹಳ್ಳಿಗಳು ಕೊಟ್ಬಿಡು, ಅವ್ರ ಅದ್ರಲ್ಲೇ ಬದುಕೊಳ್ತಾರೆ ಅಂದ್ರೆ ದುರ್ಯೋಧನ ಹೇಳ್ತಾನೆ, 5 ಹಳ್ಳಿಗಳಲ್ಲ, ಒಂದು ಸೂಜಿಯ ತುದಿಯಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗವನ್ನ ಕೂಡ ನಾನು ಪಾಂಡವರಿಗೆ ಕೊಡೋದಿಲ್ಲ. ಅವ್ರು ಬದುಕಿದ್ರೆ ನಾನು ಅದನ್ನ ನೋಡ್ಕೊಂಡು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ಧರ್ಮದ ರಕ್ಷಣೆಗೋಸ್ಕರ ಯುದ್ಧ ಅನಿವಾರ್ಯ ಆಗತ್ತೆ. ಹಾಗಾಗಿ ಬೇರೆ ಎಲ್ಲ ಪ್ರಯತ್ನಗಳನ್ನ ಮಾಡಿ ಬೇರೆ ಏನೂ ವಿಕಲ್ಪ ಉಳಿದಿಲ್ಲ ಅಂದಾಗ ಮಾತ್ರ ಅವರು ಯುದ್ಧವನ್ನ ಚೂಸ್ ಮಾಡ್ತಾರೆ. ಮಾಮಕಾಹ ಪಾಂಡವಶ್ಚೈವ, ಇಲ್ಲಿದೆ ನೋಡಿ ಎಲ್ಲದಕ್ಕೂ ಮೂಲ. ಮಾಮಕಾಹ ಅಂದ್ರೆ ನನ್ನವರು ಅಂತ. ಅವನ ಪ್ರಶ್ನೆಯಲ್ಲೇ ಹೇಗಿದೆ ನೋಡಿ, ನನ್ನವರು ಮತ್ತೆ ಪಾಂಡವರು, ಪಾಂಡವಶ್ಚೈವ ಅವರು ಬೇರೆ, ನನ್ನವರು ಬೇರೆ. ಆಕ್ಚುಲ್ ಆಗಿ ಏನು ಅಂದ್ರೆ ಇವರೆಲ್ಲರೂ ಕೌರವರೇ. ಹೇಗೆ? ಕುರು ಮಹಾರಾಜ ಅಂತ ಒಬ್ಬ ತುಂಬಾ ಫೇಮಸ್ ಮಹಾರಾಜ ಇರ್ತಾನೆ. ಆತನ ವಂಶದಲ್ಲಿ ಬಂದವರೇ ಇವರೆಲ್ಲ. ಶಂತನು ಮಹಾರಾಜ, ಅವರ ಮಕ್ಕಳು ವಿಚಿತ್ರವೀರ್ಯ, ಚಿತ್ರಾಂಗದ, ಅವರ ಮಕ್ಕಳು ಪಾಂಡು, ವಿದುರ, ಧೃತರಾಷ್ಟ್ರ, ಅವರ ಮಕ್ಕಳು ಪಾಂಡವರು, ಕೌರವರು. ಸೊ ಬೇಸಿಕಲಿ ಇವರೆಲ್ಲ ಕುರು ಮಹಾರಾಜನ ವಂಶಜರು, ಹಾಗಾಗಿ ಕೌರವರೇ. ಆದ್ರೆ ನಾವು ಕರೆಯೋದು ಕೌರವರು ಅಂತ ಯಾರನ್ನ? ದುರ್ಯೋಧನಾದಿಗಳನ್ನ ಮಾತ್ರ. ಇವರನ್ನ ಪಾಂಡವರು ಅಂತ ಕರಿತೀವಿ. ಯಾಕಂದ್ರೆ ಆತರ ನರೇಟಿವ್ ಅನ್ನ ಸೆಟ್ ಮಾಡಿರೋದೇ ಧೃತರಾಷ್ಟ್ರ. ಆತನಿಗೆ ಮೂಲದಿಂದಾನೇ ಆತ ಶುರು ಮಾಡ್ಬಿಟ್ಟಿರ್ತಾನೆ ಅವರನ್ನ ಬೇರ್ಪಡಿಸಿ ನೋಡೋದನ್ನ. ಅವ್ರು ನಮ್ಮವರಲ್ಲ, ನಮ್ಮ ವಂಶಕ್ಕೆ ಸೇರಿದವರಲ್ಲ ಅನ್ನೋ ದೃಷ್ಟಿಯಿಂದ ಆತ ನೋಡ್ತಿರ್ತಾನೆ. ಅದೇ ತನ್ನ ಮಕ್ಕಳಿಗೆ ಕೂಡ ಬಂದಿರುತ್ತೆ. ಕಾಂಟ್ರರಿ ಆಗಿ ನೀವು ರಾಮಾಯಣದಲ್ಲಿ ಹೋಗಿ ನೋಡಿ, ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗ್ತಾರೆ. ಆದರೆ ಲಕ್ಷ್ಮಣ ವನವಾಸಕ್ಕೆ ಹೋಗೋದಕ್ಕೆ ಮುಂಚೆ ಆತನ ತಾಯಿ ಸುಮಿತ್ರ ಏನ್ ಹೇಳಿ ಕಳಿಸ್ತಾರೆ ಅಂದ್ರೆ, ಇನ್ನು ಮುಂದೆ ರಾಮನೇ ನಿನಗೆ ತಂದೆ, ಸೀತೆಯೇ ನಿನ್ನ ತಾಯಿ ಅಂತ
ಹಾಗೆ ಹೇಳಿ ಕಳಿಸ್ತಾರೆ. ಹಾಗೆ ಲಕ್ಷ್ಮಣ ತಂದೆ ತಾಯಿಯರಂತೇನೆ ಅವರ ಸೇವೆಯನ್ನ ಮಾಡ್ತಾನೆ. ಮತ್ತೆ ವಾಪಸ್ ಅವ್ರು ಮರಳಿ ಬಂದ್ಮೇಲೆ, ಶ್ರೀರಾಮ ವನವಾಸದಿಂದ ವಾಪಸ್ ಬಂದ್ಮೇಲೆ, ಅಲ್ಲಿವರೆಗೂ ಭರತ ನಂದಿ ಗ್ರಾಮದಲ್ಲಿದ್ದು ರಾಜನಾಗಲ್ದೆ ಒಬ್ಬ ವನವಾಸಿಯಾಗಿನೇ, ರಾಮ ವನವಾಸದಲ್ಲಿದ್ದಾನೇನೆ, ನಾನು ಅದೇ ತರ ವನವಾಸಿಯಾಗಿರ್ತೀನಿ ಅಂತ ಅಯೋಧ್ಯೆಯ ಪ್ರದೇಶದಲ್ಲೇ ನಂದಿ ಗ್ರಾಮದಲ್ಲಿ ಆತ ಒಬ್ಬ ವನವಾಸಿಯಾಗಿ ರಾಜ್ಯ ಆಡಳಿತ ಮಾಡ್ತಿರ್ತಾನೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಿರ್ತಾನೆ. ರಾಮ ವಾಪಸ್ ಬಂದಾಗ ಭರದ್ವಾಜ ಮುನಿಗಳ ಹತ್ರ ಎಲ್ಲ ಕೇಳ್ಕೊಳ್ತಾನೆ, ಎಲ್ಲ ರಾಜ್ಯ ಚೆನ್ನಾಗ್ ನಡೀತಿದ್ಯಾ, ಎಲ್ಲರೂ ಸಂತುಷ್ಟರಾಗಿದ್ದಾರ ಅಂತ. ಅದು ಒಂದು ಕನ್ಫರ್ಮೇಶನ್, ಎಲ್ಲ ಖುಷಿಯಾಗಿದ್ದಾರೆ ಅಂತ. ಆಮೇಲೆ ಹನುಮಂತನ ಕೈಲಿ ಭರತನಿಗೆ ಹೇಳ್ ಕಳಿಸ್ತಾರೆ, ಅಕಸ್ಮಾತ್ ನೀನೇನಾದ್ರೂ ರಾಜ್ಯ ಕಂಟಿನ್ಯೂ ಮಾಡೋ ಹಂಗಿದ್ರೆ ನೀನ್ ಕಂಟಿನ್ಯೂ ಮಾಡಬಹುದು, ನಂಗೇನಾದ್ರೂ ಆಸೆ ಇಲ್ಲ ಅಂತ ರಾಮ ಹೇಳ್ ಕಳಿಸ್ತಾರೆ. ಆದ್ರೆ ಭರತ ರಾಮ ಬರೋದಕ್ಕೆ ಕಾಯ್ತಾ ಇರ್ತಾನೆ. ಹಾಗೆ ಭರತ ಮತ್ತೆ ರಾಮನ ಮಧ್ಯೆ ಇದ್ದಂತಹ ಬಾಂಧವ್ಯ ಅದೇ ಇನ್ನೊಂದು ಯುಗ. ನೀವು ಮುಂದೆ ಬಂದು ನೋಡಿ, ಅಣ್ಣ ತಮ್ಮಂದ್ರಲ್ಲೇ ಎಂತಹ ಕಿತ್ತಾಟ, ಸೂಜಿಯ ಕೊನೆಯಲ್ಲಿರೋ ಜಾಗವನ್ನ ಕೂಡ ನಾನು ಕೊಡೋದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಅಂತಹ ಕಾಂಟ್ರರಿ ನಮಗೆ ಇಲ್ಲಿ ಸಿಕ್ಬಿಡತ್ತೆ. ಇನ್ನೊಂದು ಏನು ಅಂದ್ರೆ, ಸುಮಿತ್ರೆ ಲಕ್ಷ್ಮಣನನ್ನ ಹೇಗ್ ಬೆಳೆಸಿದ್ಲು, ಧೃತರಾಷ್ಟ್ರ ತನ್ನ ಮಕ್ಕಳನ್ನ ಹೇಗ್ ಬೆಳೆಸ್ತಾ ಅನ್ನೋ ಕಾಂಟ್ರರಿ ಕೂಡ ನಮಗಿಲ್ಲಿ ಗೊತ್ತಾಗುತ್ತೆ. ಕೊನೆಯದಾಗಿ ಕಿಮ ಕುರುವತ ಸಂಜಯ. ನಾನು ಅವಾಗ್ಲೇ ಹೇಳ್ದಂಗೆ 10 ದಿನ ಸಂಜಯ ಯುದ್ಧದಲ್ಲಿ ಇರ್ತಾನೆ. ಅದಾದ್ಮೇಲೆ ಸಂಜಯ ಬಂದ್ಮೇಲೆ ಧೃತರಾಷ್ಟ್ರನ ಪ್ರಶ್ನೆ ಏನಾಗಿರ್ಬೇಕು, ಅವರು ಯುದ್ಧ ಹೇಗ್ ಮಾಡಿದ್ರು ಅಂತ ಆಗಿರ್ಬೇಕು. ಆದ್ರೆ ಆತ ಏನ್ ಕೇಳ್ತಿದ್ದಾನೆ, ಯುದ್ಧ ಮಾಡಕ್ ಹೋಗಿದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತ ಕೇಳ್ತಿದ್ದಾನೆ. ಯಾಕಂದ್ರೆ ಅದಕ್ ಮುಂಚೆ ಸಂಜಯನ ಕೈಯಲ್ಲೇ ಪಾಂಡವರ ಬಳಿ ಧೃತರಾಷ್ಟ್ರ ಹೇಳಿ ಕಳ್ಸಿರ್ತಾನೆ, ಯುದ್ಧ ಮಾಡೋದೆಲ್ಲ ಒಳ್ಳೇದಲ್ಲ, ಅದರಿಂದ ಕೇವಲ ವಿನಾಶ ಮಾತ್ರ ಆಗತ್ತೆ ಅಂತ. ಅದ್ರದ್ದೇನಾರೋ ಎಫೆಕ್ಟ್ ಅವ್ರ ಮೇಲೆ ಆಗಿದ್ಯಾ, ಅಲ್ಲಿ ಯುದ್ಧ ಭೂಮಿಗೆ ಬಂದ್ಬಿಟ್ಟು ಅವ್ರೇನಾರೋ ವಾಪಸ್ ಹೊಟ್ಟೋದ್ರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ಆತ ಈ ತರ ಕೇಳ್ತಾನೆ. ನಮ್ಗೆ ಈ ಶ್ಲೋಕದಿಂದ ತುಂಬಾ ಮೀನಿಂಗ್ ಸಿಗತ್ತೆ, ತುಂಬಾ ಲೈಫ್ಗೆ ಲೆಸನ್ಸ್ ಸಿಗತ್ತೆ. ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಲೈಫ್ ಲೆಸನ್ ಯಾವುದು ಅಂದ್ರೆ, ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲಿದ್ದ ಅಟ್ಯಾಚ್ಮೆಂಟ್. ನಾವ್ ಯಾವಾಗ ನಮ್ಮವ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಡ್ತೀವೋ, ನಮ್ಮ ಫ್ರೆಂಡ್ಸ್ ಮೇಲೆ, ನಮ್ಮ ಪರಿವಾರದವ್ರ ಮೇಲೆ, ಅವ್ರು ತಪ್ಪು ಮಾಡಿದ್ರು ನಾವು ಅದನ್ನ ಹೇಳುವಂತಹ ಧೈರ್ಯ ಮಾಡೋದಿಲ್ಲ, ಅವ್ರ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದೇ ಅವರ ವಿಧ್ವಂಸದ ಬುನಾದಿ ಆಗ್ಬಿಡುತ್ತೆ. ಹಾಗಾಗಿ ನಾವು ಮೊದಲು ತಪ್ಪನ್ನ ತಪ್ಪು ಅಂತ ಹೇಳೋದನ್ನ ಕಲಿಬೇಕು. ಅದರ ಜೊತೆಗೆ ಯಾರ ಮೇಲೂ ಕೂಡ ತುಂಬಾ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಳ್ಬಾರ್ದು. ನಮಗ್ ಯಾವಾಗ ತುಂಬಾ ನೋವಾಗತ್ತೆ, ಯಾರನ್ನಾದ್ರೂ ನಾವು ತುಂಬಾ ನಮ್ಮವರು ಅಂತ ನಂಬಿಟ್ಟಿದ್ರೆ, ಅವರೇ ಏನಾದ್ರೂ ನಮಗೆ ಕೆಟ್ಟದನ್ನ ಮಾಡ್ಬಿಟ್ರೆ ನಮಗೆ ಸಿಕ್ಕಾಪಟ್ಟೆ ನೋವಾಗತ್ತೆ. ಇವರು ನಮ್ಮವರು ಅಂತ ನಾನು ಅನ್ಕೊಂಡಿದ್ದೆ, ಅವರೇ ನನಗೆ ಹೀಗ್ ಮಾಡ್ಬಿಟ್ರು ಅಂತ. ಹಾಗಾಗಿ ಆ ಅಟ್ಯಾಚ್ಮೆಂಟೇ ಎಲ್ಲದಕ್ಕೂ ಮೂಲ. ಎಲ್ಲ ಜನಗಳ ಜೊತೆ ಇದ್ದು ಕೂಡ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿರ್ಬೇಕು. ಅಂದ್ರೆ ಕಮಲ ಹೇಗೆ ಕೆಸರಿನ ಮೇಲೆ ಇದ್ರೂ ಕೂಡ ಆ ಕೆಸರಿನಿಂದ ಅಫೆಕ್ಟ್ ಆಗೋದಿಲ್ವೋ, ಅದೇ ತರ ನಾವು ಜನಗಳ ಮಧ್ಯ ಇದ್ದು ಜನಗಳಿಂದ ಬೇರೆಯಾಗಿ ಭಗವಂತನ ಜೊತೆ ಅಟ್ಯಾಚ್ಡ್ ಆಗಿರ್ಬೇಕು. ಯಾಕಂದ್ರೆ ಆ ಭಗವಂತ ಮಾತ್ರ ನಮ್ಮ ಜೊತೆ ಪರ್ಮನೆಂಟ್ ಆಗಿರೋದು. ಹರಿ ಕೃಷ್ಣ.